ಹಾಯ್ ಎಲ್ಲರಿಗೂ ನಮಸ್ಕಾರ. SSLC ರಾಜ್ಯ ಮಟ್ಟದ ಪೂರ್ವಸಿದ್ಧತಾ ಪರೀಕ್ಷೆ 3 ನಿಮಗೆ 23/2/2026ರಲ್ಲಿ ಫೆಬ್ರವರಿ ತಿಂಗಳಲ್ಲಿ ನಿಮಗೆ ರಾಜ್ಯದ SSLC ರಾಜ್ಯ ಮಟ್ಟದ ಪೂರ್ವಸಿದ್ಧತಾ ಪರೀಕ್ಷೆ ಕನ್ನಡ ವಿಷಯದಂಥ ಪೂರ್ವಸಿದ್ಧತಾ ಪರೀಕ್ಷೆ ಇರುತ್ತೆ. ಈ ಪ್ರಶ್ನೆ ಪತ್ರಿಕೆಯಲ್ಲಿ ಮೊದಲು ಕನ್ನಡ ವಿಷಯದ ಪ್ರಶ್ನೆ ಪತ್ರಿಕೆ ಇರುತ್ತೆ. ಅಲ್ಲಿ ನಾವು ಈಗಾಗಲೇ ಒಂದು ವಿಡಿಯೋನ ಅಪ್ಲೋಡ್ ಮಾಡಲಾಗಿದೆ. ಅಲ್ಲಿ 3 ಹೋದ ವರ್ಷದ ಪ್ರಶ್ನೆ ಪತ್ರಿಕೆಗೆ ಸಂಬಂಧಪಟ್ಟಂಥ ಸರಳ ಮತ್ತು ವಿನ್ಯಾಸದೊಂದಿಗೆ ಸಂಕ್ಷಿಪ್ತ ಉತ್ತರ ಸಹ ಮಾಡಲಾಗಿದೆ. ಈ ವಿಡಿಯೋದಲ್ಲಿ ಇನ್ನೊಂದು ಪ್ರಶ್ನೆ ಪತ್ರಿಕೆಯಲ್ಲಿರುವಂಥ ಕನ್ನಡ ಎಕ್ಸಾಮ್ಗೆ ವೆರಿ ಇಂಪಾರ್ಟೆಂಟ್ ಇರುತ್ತೆ. ಇಷ್ಟು ನೋಡ್ಕೊಳ್ಳಿ. MCQ ಮತ್ತು ಹೊಂದಿಸಿ ಬರೀರಿ. ಹಾಗೆ 4 ಅಂಕದ ಪ್ರಶ್ನೆಗಳು, ಗಾದೆ ಮಾತುಗಳು ಮತ್ತು ಪತ್ರಲೇಖನ ಹಾಗೆ ಸಾರಾಂಶ ಬರೆಯುವ ಪ್ರಶ್ನೆಗಳನ್ನು ನೋಡೋಣ. ಸೊ ನಿಮಗೆ ಎಕ್ಸಾಮ್ಗೆ ತುಂಬ ಹೆಲ್ಪ್ ಆಗುತ್ತೆ. ವಿಡಿಯೋನ ಎಲ್ಲಿ ಕೂಡ ಸ್ಕಿಪ್ ಮಾಡಿದೆ. ಸೊ ಕೊನೆಯವರೆಗೂ ನೋಡ್ಕೊಳ್ಳಿ. ನಿಮ್ಮ ಸ್ಟೂಡೆಂಟ್ಗಳಿಗೆ ಹಾಗೆ ನಿಮ್ಮ ವಿದ್ಯಾರ್ಥಿಗಳಿಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ವಿಡಿಯೋಗಳನ್ನ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿಕೊಂಡು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ SSLC ಮತ್ತು PU ಸಂಬಂಧಪಟ್ಟಂಥ ಎಜುಕೇಷನ್ ಅಪ್ಡೇಟ್ ಬರ್ತಾವೆ ಅಂತ ಹೇಳ್ತಾ ಬನ್ನಿ ವಿಡಿಯೋ ಕಡೆಗೆ ಹೋಗೋಣ. ಸೊ SSLCಯ ಕನ್ನಡ ವಿಷಯ ಸಂಬಂಧಪಟ್ಟಂಥ ನಿಮಗೆ ಇಲ್ಲಿ ಇರ್ತವೆ. MCQ ಕೇಳ್ತಾರೆ. 1ನೇ ಪ್ರಶ್ನೆ, ಕನ್ನಡ ವರ್ಣಮಾಲೆಯಲ್ಲಿರುವಂಥ ಅನುನಾಸಿಕ ಅಕ್ಷರಗಳ ಸಂಖ್ಯೆ ಅಂತ ಇರುತ್ತೆ. ಆಪ್ಷನ್ ಸಿ ಅದಕ್ಕೆ ರೈಟ್ ಆನ್ಸರ್ ಆಗಿರುತ್ತೆ. ಅಂದರೆ 5 ಇರ್ತವೆ. ಹಾಗೆ 2ನೇ ಪ್ರಶ್ನೆ, ಮೈದೂರು ಈ ಪದವು ಈ ಸಂಧಿಗೆ ಉದಾಹರಣೆಯಾಗಿರುತ್ತೆ. ಆಪ್ಷನ್ಸ್ ಎ ಆದೇಶ ಸಂಧಿಗೆ ಉದಾಹರಣೆಯಾಗಿರುತ್ತೆ. ಇನ್ನು 3ನೇ ಪ್ರಶ್ನೆ ನೋಡ್ಕೊಳ್ಳಿ. ಒಂದು ಅಭಿಪ್ರಾಯದ ವಿವರಣೆ ಮುಂದೆ ತಿಳಿಸಿದಂತೆ ಇದೆ ಎಂದು ತೋರಿಸುವ ಸಂದರ್ಭದಲ್ಲಿ ಈ ಚಿಹ್ನೆಯನ್ನು ಬಳಸಲಾಗುತ್ತೆ. ಅದಕ್ಕೆ ಬಿ ವಿವರಣಾತ್ಮಕ ಚಿಹ್ನೆಯಾಗಿರುತ್ತೆ. ರೈಟ್ ಆನ್ಸರ್ ಆಗಿದೆ. ಹಾಗೆ 4ನೇ ಪ್ರಶ್ನೆ, ಮೇಲ್ಮಾತು ಪದವು ಈ ಸಮಾಸಕ್ಕೆ ಸೇರಿದೆ. ಆಪ್ಷನ್ಸ್ ಡಿ ಕರ್ಮಧಾರೆ ಸಮಾಸ ಸರಿಯಾದ ಉತ್ತರ ಇರುತ್ತೆ. ಅತ್ತನಿತಂ ಎಂಬುದು ಈ ವಿಭಕ್ತಿಯ ಪ್ರತ್ಯಯ ಆಗಿರುತ್ತೆ. ಆಪ್ಷನ್ ಸಿ ಪಂಚಮಿ ರೈಟ್ ಆನ್ಸರ್ ಆಗಿರುತ್ತೆ. 6ನೇ ಪ್ರಶ್ನೆ, ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದರೆ ಅದು ಆಪ್ಷನ್ ಎ ಮಿಶ್ರ ವಾಕ್ಯ ಆಗಿರುತ್ತೆ. ರೈಟ್ ಆನ್ಸರ್ ಆಗಿರುತ್ತೆ. ಇನ್ನು ಸಂಬಂಧಿಸಿದಂಥ 3ನೇ ಪದಕ್ಕೆ ಸರಿ ಹೊಂದಂಥ ಪದ ಬರೆದಿರುತ್ತೆ. ಪರ್ವತ ರೂಢಿನಾಮ, ಸಹದೇವ ಅನ್ನೋದು ಇರುತ್ತೆ, ಅಂಕಿತ ನಾಮ ಆಗಿರುತ್ತೆ. ಮೊತ್ತ ಮೊದಲು ದಿರೋಕ್ತಿ, ಸತಿಪತಿ ಅನ್ನೋದು ಜೋಡಿ ಪದ ಆಗಿರುತ್ತೆ. ಹಾಗೆ ಕಾರ್ಯಕಜ್ಜ, ಯಶ್ ಅನ್ನೋದು ಜಯಶ್ ಆಗಿರುತ್ತೆ. ಚೆನ್ನಾಗಿ ಸಮರ್ಥ ಕಾವ್ಯ, ಅಯ್ಯೋ ಅನ್ನೋದು ಭಾವಸೂಚಕ ಕಾವ್ಯ ಆಗಿರುತ್ತೆ. ಓಕೆ, ಇಲ್ಲಿರೋ 1 ಅಂಕ ಪ್ರಶ್ನೆಯಲ್ಲಿ 12ನೇ ಪ್ರಶ್ನೆ, ವಚನಕಾರರಿಗೆ ಯಾವುದು ದೇವರಾಗಿತ್ತು ಅಂದರೆ ಅವರವರ ಪ್ರಜ್ಞೆ ದೇವರಾಗಿರುತ್ತೆ. ಹಾಗೆ ಹಕ್ಕಿಯ ಕಣ್ಣುಗಳು ಯಾವುವು ಅದು ಇಂಪಾರ್ಟೆಂಟ್ ಇರುತ್ತೆ. ಸೂರ್ಯ ಚಂದ್ರರು ಆಗಿರ್ತಾರೆ. ದ್ರೋಣನು ಪರಶುರಾಮನಿಗೆ ಎಲ್ಲಿಗೆ ಏಕೆ ಬಂದ ಅನ್ನೋ ಒಂದು ಪ್ರಶ್ನೆ ಇದೆ. ಅದಕ್ಕೆ ಹಣ ಅಥವಾ ಆಸ್ತಿಯನ್ನು ಬೇಡಲು ಅಂತ ನಾವು ಕರಿತೀವಿ. ಇಷ್ಟು ನೋಡ್ಕೊಳ್ಳಿ. ಹಾಗೆ ಅಲ್ಲಿ 4 ಅಂಕದ ಪ್ರಶ್ನೆಯಲ್ಲಿ ಲಕ್ಷ್ಮಣನು ಅಣ್ಣನನ್ನು ಹೇಗೆ ಸಂತೈಸಿದನು ಪ್ರಶ್ನೆ ಇರುತ್ತೆ ನೋಡಿ. ಆ ಪ್ರಶ್ನೆ ಇಂಪಾರ್ಟೆಂಟ್ ಇರುತ್ತೆ. ಇಲ್ಲಿ ಆನ್ಸರ್ ಮಾಡಿ ನೋಡಿ. ಅಂಕಿತ ನಾಮ, ಜೋಡಿ ಪದ, ಜಯೇಶ, ಭಾವಸೂಚಕ ಕಾವ್ಯ. ಓಕೆ, ಆಗಲ ಆನ್ಸರ್ನ ಮಾಡಲಾಗಿದೆ. ಇಷ್ಟು ನೋಡ್ಕೊಳ್ಳಿ. ಹಾಗೆ ಇಲ್ಲಿ ಸ್ವಾರಸ್ಯ ಬರೆಯೋದು, ಸಂದರ್ಭ ಸ್ವಾರಸ್ಯ ಬರೆಯೋದಲ್ಲಿ ಪ್ರಶ್ನೆ ನೋಡ್ಕೊಳ್ಳಿ. ಹಾಗೆ ಇಲ್ಲಿ ಕೆಳಗಿನ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಅಂತ ಇರುತ್ತೆ. 4 ಅಂಕದ ಪ್ರಶ್ನೆ. ಇಲ್ಲಿ ನಿಮಗೆ ಹಕ್ಕಿ ಹಾರುತ್ತಿದೆ ನುಡಿಯರ ಪದ್ಯದಲ್ಲಿ 2 ಪೋಯಮ್ ಇವೆ, ಅವನ್ನ ಕೇಳ್ತಾರೆ. ಅವುಗಳನ್ನ ನೋಡ್ಕೊಳ್ಳಿ. ಹಾಗೆ ಇಲ್ಲಿ ಕೊಟ್ಟಿರುವಂಥ ಮೌಲ್ಯಾಧರಿಸಿ ಈ ಮಾಡಿದ ಸಾರಾಂಶ ಬರೆದಿರುತ್ತೆ. ಕೌರೇಂದ್ರ ಕೊಂದೆ ನೀನು ಆ ಪಾಠದಲ್ಲಿ ಕೇಳಲಾಗಿದೆ. ಹಾಗೆ 10 ಅಂಕದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಮೈಸೂರು ಮಾದರಿ ಮೈಸೂರು ಹಾಗೆ ಹೇಗಾಯಿತು ಎಂಬುದು ಅಂತ ಇರುತ್ತೆ. ಅಥವಾ ವಿಶ್ವೇಶ್ವರ ಮೈಸೂರು ದಿವಾನರಾಗಿ ಸಲ್ಲಿಸಿದ ಸೇವೆಯನ್ನು ಕುರಿತು ಬರೆಯಿರಿ ಅಂತ ಇರುತ್ತೆ. ಅದನ್ನು ನೋಡ್ಕೊಳ್ಳಿ. ಇಲ್ಲಿಂದು ಗದ್ಯ ಭಾಗ ಕೊಟ್ಟು 10 ಅಂಕದ ಪ್ರಶ್ನೆ ಇರುತ್ತೆ. ಸೊ ಪ್ಯಾಸೇಜ್ ಅಂತ ಕರಿತೀವಿ ನಾವು. ಅಷ್ಟು ನೋಡ್ಕೊಳ್ಳಿ. ನಿಮ್ಮೊಂದು ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೋಡ್ಕೊಳ್ಳಿ ಇಲ್ಲಿ. ಹಾಗೆ ಪತ್ರ ಲೇಖನ ಇದೆ. ನಿಮ್ಮನ್ನು ಉಡುಪಿ ಸರ್ಕಾರಿ ಪ್ರೌಢಶಾಲೆಯ ಅವಿನಾಶ್ ಎಂದು ಭಾವಿಸಿಕೊಂಡು ಶಾಲೆಯಲ್ಲಿ ಮಳೆ ನೀರು ಕೊಯ್ಲು ತೊಟ್ಟು ನಿರ್ಮಿಸದಂತೆ ಕೋರಿ ನಗರಸಭೆಯ ಆಯುಕ್ತರಿಗೆ ಪತ್ರ ಬರೆಯಿರಿ ಅಂತ ಇರುತ್ತೆ. ಹಾಗೆ ಇಲ್ಲಿ 15 ವಾಕ್ಯ ಕಡಿಮೆ ಇಲ್ಲದಂತೆ ಎಂಬಬೇಕಂದ್ರೆ ಪ್ರಬಂಧ ರಚಿಸಬೇಕು. ಸಾಮಾಜಿಕ ಪಿಡುಗು, ಶಾಲಾ ಸಂಸತ್ತಿನ ಚಟುವಟಿಕೆಗಳು. ಇಷ್ಟು ಪ್ರಶ್ನೆ ನೋಡ್ಕೊಳ್ಳಿ. ಈಗಾಗಲೇ ಒಂದು ವಿಡಿಯೋ ಮಾಡಲಾಗಿದೆ. ಅಲ್ಲಿ 3 ಪ್ರಶ್ನೆ ಪತ್ರಿಕೆಯ ಕೊಟ್ಟಿರುವಂಥ ಕೀ ಉತ್ತರ ನೋಡ್ಕೊಳ್ಳಿ. ಇಲ್ಲಿರುವಂಥ ಕೀ ಉತ್ತರ ನೋಡಿ. ನಿಮಗೆ MCQ ಮತ್ತು ಹೊಂದಿಸಿ ಬೇರೆ ಯಾವುದೇ ಮಾರ್ಕ್ಸ್ ಕಡಿಮೆ ಆಗೋದಿಲ್ಲ. ಇಷ್ಟರಲ್ಲಿ ನಿಮಗೆ ಪ್ರಶ್ನೆ ಬರ್ತವೆ. ಓಕೆ, ಥ್ಯಾಂಕ್ ಫಾರ್ ವಾಚಿಂಗ್. ಹ್ಯಾವ್ ನೈಸ್ ಡೇ.